ಹೊಳೆ ನರಸೀಪುರದಲ್ಲಿ ರಥೋತ್ಸವ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆ. ರಥಕ್ಕೆ ಅಲಂಕರಿಸುವಂತಹ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಜಟಾಪಟಿ ಮಾಡಿಕೊಂಡಿದೆ. ನಾಳೆ ನಡೆಯಲಿರುವಂತಹ ಲಕ್ಷ್ಮೀ ನರಸಿಂಹ ರಥೋತ್ಸವ ಕೈ ಕಾರ್ಯಕರ್ತರು ರಥಕ್ಕೆ ಬಟ್ಟೆ ಕಟ್ಟಿದ್ರೆ ಅದನ್ನ ಜೆಡಿಎಸ್ ವಿರೋಧ ಮಾಡಿದೆ. ಬಟ್ಟೆ ತೆರವುಗೊಳಿಸೋದಕ್ಕೆ ಮುಂದಾಗಿರುವಂತಹ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಈ ವೇಳೆ ಕೆಲ ಕಾಲ ಗೊಂದಲದ ವಾತಾವರಣ ಆಗುತ್ತೆ, ವಾಗ್ವಾದ ಆಗುತ್ತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ನಡುವೆ. ಜಿಲ್ಲಾಧಿಕಾರಿಯ ವಿರುದ್ಧವಾಗೂ ಸಹ ಎಚ್.ಡಿ. ರೇವಣ್ಣ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಳೆ ನರಸೀಪುರದಲ್ಲಿರುವಂತಹ ರಥೋತ್ಸವದ ವಿಚಾರದಲ್ಲಿ ನಡೀತಾ ಇರುವಂತಹ ರಾಜಕೀಯ ಇದೆ. ರಥಕ್ಕೆ ಅಲಂಕಾರ ಮಾಡುವಂತಹ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ನಡುವೆ ರಾಜಕೀಯ ಸೃಷ್ಟಿಯಾಗಿದೆ. ಸಾಮಾನ್ಯವಾಗಿ ದೇವಸ್ಥಾನದ ವಿಚಾರ ಅಂದ ತಕ್ಷಣವೇ ಎಲ್ಲ ಸಮುದಾಯ, ಎಲ್ಲ ರಾಜಕೀಯ ನಾಯಕರು ಒಗ್ಗಟ್ಟಾಗಿ ದೇವರ ಕಾರ್ಯದಲ್ಲಿ ಭಾಗಿಯಾಗಬೇಕು. ಆದರೆ ನಾಳೆ ನಡೆಯುವಂತಹ ಆ ರಥೋತ್ಸವ ಕಾರ್ಯಕ್ರಮಕ್ಕೆ, ಲಕ್ಷ್ಮೀ ನರಸಿಂಹ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ನಾಳೆ ನಡಿಬೇಕಿರುತ್ತೆ. ಅದಕ್ಕೆ ಇವತ್ತು ಅಲಂಕಾರವನ್ನು ಮಾಡಲಾಗ್ತಾ ಇರುತ್ತೆ. ಆ ರಥಕ್ಕೆ ಸೀರೆಯನ್ನು ಈ ಕಾಂಗ್ರೆಸ್ನ ನಾಯಕರುಗಳು ಹಾಕಿರ್ತಾರೆ. ಆದರೆ ಅದನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಎಚ್.ಡಿ. ರೇವಣ್ಣ ಅವರು ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ವಾಗ್ವಾದಕ್ಕೆ ಕಾರಣ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಕಿರಣ್ ಕೊಡ್ತಾರೆ. ಕಿರಣ್, ಏನಿದು ರಥಕ್ಕೆ ಅಲಂಕಾರ ಮಾಡುವಂತಹ ವಿಚಾರದಲ್ಲಿ ಗಲಾಟೆ? ಜಗದೀಶ್, ಏನು ಹೊಳೆ ನರಸೀಪುರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಹಲವು ದಶಕಗಳಿಂದ ಈ ನರಸಿಂಹ ಸ್ವಾಮಿಗೆ ದೇವೇಗೌಡರ ಕುಟುಂಬ, ದೇವೇಗೌಡರ ಆದಿಯಾಗಿ ರೇವಣ್ಣ ಸೇರಿದಂತೆ ರೇವಣ್ಣ ಪುತ್ರರು ಇಬ್ಬರು ಕೂಡ ಅಲ್ಲಿಗೆ ನಡ್ಕೊಳೋದು, ಪೂಜೆ ಪುನಸ್ಕಾರ ಮಾಡೋದು, ವಿಶೇಷವಾದ ಪೂಜೆ ಮಾಡೋದು ಸರ್ವೇ ಸಾಮಾನ್ಯ. ಹಿಂದಿನಿಂದಲೂ ಅಂದ್ರೆ ತಮ್ಮ ಅಧಿಕಾರಾವಧಿ ಹಿಂದಿನಿಂದಲೂ ಈ ನರಸಿಂಹಸ್ವಾಮಿಗೆ ಮತ್ತೆ ಹರದಹಳ್ಳಿ ರಂಗನಾಥ ಸ್ವಾಮಿಗೆ ನಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಏನೇ ಕಾರ್ಯಕ್ರಮಗಳು ಜರುಗಿದ್ರು ಕೂಡ, ಪೂಜಾ ಕೈಂಕರ್ಯಗಳು ಜರುಗಿದ್ರು ಕೂಡ ಏನು ಹೊಳೆ ನರಸೀಪುರದ ಶಾಸಕರಾದಂತ ರೇವಣ್ಣ ಅವರಿಗೆ ಕರೆಯೋದು ಮತ್ತೆ ಎಲ್ಲಾ ಕಾರ್ಯಕ್ರಮಗಳನ್ನ ನೋಡ್ಕೊಳ್ಳೋದು, ಅದನ್ನ ನೆರವೇರಿಸೋದು ಸಾಮಾನ್ಯ. ಇತ್ತೀಚೆಗೆ ಯಾವಾಗ ಹಾಸನದ ಸಂಸದರಾಗಿ ಏನು ಶ್ರೇಯಸ್ ಪಟೇಲ್ ಆಯ್ಕೆ ಆಗ್ತಾರೆ, ಅಲ್ಲಿ ಏನ್ ಆಡಳಿತ ನಡೀತಾ ಅಲ್ಲಿ ಕೆಲವೊಂದು ಕಾರ್ಯಗಳನ್ನ ಇವರು ಶ್ರೇಯಸ್ ಪಟೇಲ್ ತಾನು ಮಾಡಲು ಮುಂದಾಗ್ತಾರೆ. ಇದು ಮುಂದುವರೆದಾಗ ಹಿಂದೆ ಏನಾಗತ್ತೆ, ಕಳೆದ 3 ವರ್ಷದಿಂದ, ಹಲವು ದಶಕಗಳಿಂದ ಅವರೇ ಅಲ್ಲಿ ರಥೋತ್ಸವ ಕಾರ್ಯಕ್ರಮ ನಡೆದಾಗ ಪ್ರಸಾದ ವಿನಿಯೋಗ ಮಾಡೋದು ರೇವಣ್ಣ ಕುಟುಂಬನೇ ಮಾಡ್ಕೊಂಡು ಬರ್ತಾ ಇರೋದು. ಆದ್ರೆ ಕಳೆದ 2 ವರ್ಷಗಳಿಂದ ಪ್ರಸಾದ ವಿನಿಯೋಗ ಮಾಡ್ತಾ ಇರ್ತಾರೆ ಅದನ್ನ ಮಾತನಾಡು. ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಾಗ್ಲಿ, ಜೆಡಿಎಸ್ ಕಾರ್ಯಕರ್ತರಾಗ್ಲಿ, ಬಿಜೆಪಿ ಕಾರ್ಯಕರ್ತರಾಗ್ಲಿ ಅಥವಾ ಯಾರು ಮುಜರಾಯಿ ಇಲಾಖೆಯಿಂದ ಮಾಡೋಣ ಅಂತ ಒಂದು ತೀರ್ಮಾನ ಆಗತ್ತೆ. ಮುಜರಾಯಿ ಇಲಾಖೆಯಿಂದ ಈಗ ಅಲ್ಲಿ ಏನ್ ರಥೋತ್ಸವ ಆಗತ್ತೆ ಆ ಪ್ರಸಾದ ವಿನಿಯೋಗ ಮಾಡ್ತಾ ಇರುವಂತದ್ದು ಸರ್ವೇ ಸಾಮಾನ್ಯ ಆಗಿದೆ ಈಗ ಕಳೆದ 2 ವರ್ಷಗಳಿಂದ. ಇದೀಗ ಮತ್ತೆ ಅಲ್ಲಿ ಪ್ರತಿ ವರ್ಷ ರಥೋತ್ಸವ ನಡೆದಾಗ ದೇವರಿಗೆ ಅಂದ್ರೆ ರಥದ ಮೇಲೆ ಬಟ್ಟೆನ ಹೊದಿಸ್ತಾರೆ. ಆ ಬಟ್ಟೆ ಒತ್ಸೋದು ಈ ಬಾರಿ ಹಳೆ ಬಟ್ಟೆನ ಒದಿಸ್ಬೇಕು ಅನ್ನೋದು ಒಂದು ಅಂದ್ರೆ ಜೆಡಿಎಸ್ ಪಕ್ಷದವ್ರ ವಾದ. ಆದ್ರೆ ಕಾಂಗ್ರೆಸ್ ಪಕ್ಷದವರು ಹಳೆ ಏನು ಬಟ್ಟೆನ ಒದಿಸ್ತಿರೋದು ಬೇಡ, ಹೊಸ ಬಟ್ಟೆನ ಒದಿಸ್ಬೇಕು ಅನ್ನೋದು. ಇದು ಕೂಡ ಸಾಕಷ್ಟು ಜಟಾಪಟಿ ಆಯಿತು. ಸ್ಥಳದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಅಂದ್ರೆ ಹಿಂದೆ ಸಭೆ ನಡೆದಾಗ ಹಳೆ ಬಟ್ಟೆನೆ ಒದಿಸ್ಬೇಕು ಅನ್ನೋ ಸಭೆಯಲ್ಲಿ ತೀರ್ಮಾನ ಆಯಿತು. ಆ ಸಭೆಗೆ ಶಾಸಕರಾದಂತ ರೇವಣ್ಣವ್ರು ಹೋಗಿಲ್ಲ ಅನ್ನೋದು ಒಂದು ಆರೋಪ. ಆ ಹಳೆ ಬಟ್ಟೆ ಒದಿಸ್ಬೇಕು ಅಂತ ಜೆಡಿಎಸ್ ಕಾರ್ಯಕರ್ತರು ಹೇಳ್ತಾ ಇದ್ರೆ, ಹೊಸ ಬಟ್ಟೆ ಒದಿಸ್ಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇರೋದು. ಇದು ಒಂದ್ ರೀತಿ ಬಿಗುವಿನ ವಾತಾವರಣ ಆಯ್ತು. ದೇವಸ್ಥಾನದಲ್ಲಿ ಒಂದ್ ರೀತಿ ಎರಡು ಕಡೆ ಕಾರ್ಯಕರ್ತರು ಬಂದಾಗ ಬಿಗುವಿನ ವಾತಾವರಣ ಸ್ಥಳಕ್ಕೆ ತಹಶೀಲ್ದಾರ್ ಸೇರಿದಂತೆ ಎಸಿ ಮತ್ತೆ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ಬೀಡು ಬಿಟ್ರು. ಮತ್ತೆ 2 ಕಡೆಯವ್ರನ್ನ ಸಮಾಧಾನ ಪಕ್ಷಕ್ಕೆ ಹರಸಾಹಸ ಪಟ್ರು ಅಂತ ಹೇಳ್ಬೋದು. ಅದಾದ ನಂತರ ಜಿಲ್ಲಾಧಿಕಾರಿಗಳು ಒಂದು ಸೂಚನೆ ಕೊಟ್ಟರು. ತಾಲೂಕು ತಹಶೀಲ್ದಾರ್ಗೆ ರೇಣುಕುಮಾರ್ಗೆ ಒಂದು ಸೂಚನೆ ಕೊಟ್ಟರು, ಆದೇಶ ಕೊಟ್ಟರು. ಹಳೆ ಬಟ್ಟೆನೂ ಬೇಡ, ಹೊಸ ಬಟ್ಟೆನೂ ಬೇಡ, ರಥಕ್ಕೆ ಹೂವನ್ನ ಅಲಂಕಾರ ಮಾಡಿ ರಥೋತ್ಸವ ಮಾಡ್ಬೇಕು ಅಂತ. ಆದ್ರೆ ಜೆಡಿಎಸ್ ಕಾರ್ಯಕರ್ತರಿಗ ಹಳೆ ಬಟ್ಟೆ ಬೇಕು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲ, ಹೊಸ ಬಟ್ಟೆ, ಏನ್ ಸಂಸದರಾದಂತ ಶ್ರೇಯಸ್ ಪಟೇಲ್ ಹೊಸ ಬಟ್ಟೆ ಕೊಟ್ಟೆ ಅದನ್ನು ಒದಿಸ್ಬೇಕು ಅಂತ. ಒಟ್ಟಿನಲ್ಲಿ ಆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ತಾಲೂಕು ಆಡಳಿತ ಮಾತ್ರ ಹೂವನ್ನ ಹಾಕಿ ರಥೋತ್ಸವನ ಮಾಡ್ಬೇಕು ಅಂತ ತೀರ್ಮಾನ ತೆಗೆದುಕೊಂಡಿರೋದು. ನಾಳೆ ರಥೋತ್ಸವ ಇದೆ. ಬೆಳಿಗ್ಗೆ 6:30ರಿಂದ 6:45ಗೆ ರಥವನ್ನ ಎಳೆಯಲಾಗತ್ತೆ. ಆಗ ಪರಿಸ್ಥಿತಿ ಯಾವ ರೀತಿ ನಿರ್ಮಾಣ ಆಗತ್ತೆ ಕಾದು. ಜಗದೀಶ್, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಮಾಹಿತಿಗಾಗಿ.